ಕಂಡಿದ್ದೀನಿ. ನನ್ನ ಮುಂದಿನ ಜನಾಂಗಕ್ಕೆ ಸಮಾನತೆ ತರುವುದಕ್ಕಾಗಿ ಸಂವಿಧಾನ ರಚನೆ ಮಾಡಿದ್ದೀನಿ, ಆದರೆ ನಾನು ಹಿಂದುವಾಗಿ ಸಾಯಲಾರೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲ ಹೆಂಡತಿ ಸತ್ತ ಮೇಲೆ ಮೊದಲ ಹೆಂಡತಿಗೆ ಒಂದು ಗಂಡು ಮಗು ಇರ್ತಾರೆ, ಎರಡನೇ ಮರು ಮದುವೆಯನ್ನ ಆಗ್ತಾರೆ. ಡಾಕ್ಟರ್ ಶಾರದಾ ಪ್ರಸಾದ್ ಅಂತ ಬ್ರಾಹ್ಮಣ ಮಹಿಳೆ, ಆ ಮಹಿಳೆಯ ಜೊತೆ ದಂಪತಿಗಳ ನೇತೃತ್ವದಲ್ಲಿ ಬೌದ್ಧ ಸಮಾವೇಶಗಳು ನಡೀತವೆ. ಕಠ್ಮಂಡುವಿನಲ್ಲಿ ನಡೆಯುತ್ತೆ, ರಂಗೂರಿನಲ್ಲಿ ನಡೆಯುತ್ತೆ, ಕೊಲಂಬೋದಲ್ಲಿ ನಡೆಯುತ್ತೆ. ಎಲ್ಲೆಲ್ಲಿ ಬೌದ್ಧ ಸಮಾವೇಶಗಳು ನಡೆದಿವೆ ಅಲ್ಲೆಲ್ಲ ಭಾಗವಹಿಸ್ತಾರೆ. ಕೊನೆಗೆ ನಾಗಾ ಜನಾಂಗದ ತವರಾಗಿರ್ತಕ್ಕಂಥ ನಾಗಪುರದಲ್ಲಿ 1956 ಅಕ್ಟೋಬರ್ ತಿಂಗಳ 14ರಂದು 5 ಲಕ್ಷ ಅನುಯಾಯಿಗಳ ಜೊತೆ ಕೊನೆಯ ಅವಧಿಯಲ್ಲಿ ಅವರು ಯಾವುದನ್ನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ.